ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ. ಸುಮಾರು 2 ಕೋಟಿ ಅನುದಾನದ ತಡೆಗೋಡೆ ಕಾಮಗಾರಿ ನಡೆದು ಕೆಲ ತಿಂಗಳಲ್ಲೇ ಬಿರುಕು, ಆತಂಕದಲ್ಲಿ ಸಾರ್ವಜನಿಕರು. ಶೃಂಗೇರಿ ತಾಲೂಕಿನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಗೋರಿಗುಡ್ಡದಲ್ಲಿನ ದರ್ಗಾಕ್ಕೆ ತಡೆಗೋಡೆಯನ್ನು ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಶಾಸಕರ ವಿಶೇಷ ಅನುದಾನದಡಿಯಲ್ಲಿ ಕಳೆದ ಕೆಲ ತಿಂಗಳ ಹಿಂದಷ್ಟೇ ನಿರ್ಮಿಸಲಾಗಿರುವ ಈ ತಡೆಗೋಡೆಯಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದ್ದು, ಗುಡ್ಡ ಭಾಗದ ಕೆಳಗಿರುವ ಮನೆ ಹಾಗೂ ಸಣ್ಣ ವ್ಯಾಪಾರಸ್ಥರಲ್ಲಿ ಈಗ ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆ ಗಾಳಿ ಹಲವಾರು ಅವಾಂತರಗಳನ್ನು ಸೃಷ್ಟಿಸಿದ್ದು, ಈ ಮಧ್ಯೆ ಈಗ ದೈತ್ಯ ತಡೆಗೋಡೆಯಲ್ಲಿ ಕಾಣಿಸಿಕೊಂಡಿರುವ ಭಾರೀ ಪ್ರಮಾಣದ ಬಿರುಕು ಸಾರ್ವಜನಿಕರು ಹಾಗೂ ಸ್ಥಳೀಯರ ನಿದ್ದೆಗೆಡಿಸಿದೆ. ಅಕಸ್ಮಾತ್ ತಡೆಗೋಡೆ ಬಿದ್ದರೆ ಗುಡ್ಡದ ಮೇಲಿನ ದರ್ಗಾ ಹಾಗೂ ಅದರ ಪಕ್ಕದಲ್ಲೇ ಇರುವ ವಿದ್ಯಾರಣ್ಯ ಗ್ರಾಮ ಪಂಚಾಯಿತಿಯ ಹಾಗೂ ಇಡೀ ತಾಲೂಕಿನ ಆಡಳಿತ ವ್ಯವಸ್ಥೆಯ ತಾಲೂಕು ಕಚೇರಿ ಕಟ್ಟಡಗಳಿಗೆ ತೀವ್ರ ತೊಂದರೆಯಾಗುವುದಂತೂ ಖಂಡಿತ. ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ತಡೆಗೋಡೆಯಲ್ಲಿನ ಬಿರುಕು ಕಳಪೆ ಕಾಮಗಾರಿಯ ಅನುಮಾನ ಮೂಡಿಸಿದೆ. ಅದೇನೇ ಇರಲಿ, ಇಷ್ಟು ದೊಡ್ಡ ಮಟ್ಟದ ಅನುದಾನದಲ್ಲಿ ಕಾಮಗಾರಿ ನಡೆದು ಕೆಲವೇ ತಿಂಗಳಲ್ಲಿ ಹಾಳಾಗಿ ಹಾಗೂ ಅಕ್ಕಪಕ್ಕದ ಕಟ್ಟಡಗಳಿಗೂ ತೊಂದರೆಯಾಗಿ ಜೀವಹಾನಿ ಸಂಭವಿಸಿದಲ್ಲಿ ಮತ್ತೆ ಅದಕ್ಕೆ ಪರಿಹಾರ, ಪುನರ್ ನಿರ್ಮಾಣ ಎಂದು ಜನರ ದುಡ್ಡನ್ನು ಹೀಗೆ ಪೋಲು ಮಾಡುತ್ತಿದ್ದರೆ ಇದಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳುತ್ತಿದೆ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.